ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿಯಲ್ಲಿ ನಿನ್ನೆ ಸಹಾಯಕ ಕಾರ್ಯನಿರ್ವಾಹಕ ಲೋಕೋಪಯೋಗಿ ಇಲಾಖೆಗೆ ತಡಸ ಗ್ರಾಮದ ಮುಖ್ಯ ರಸ್ತೆಯ ಕಾಮಗಾರಿಯ ಅಪೂರ್ಣಗೊಂಡಿದ್ದು 2 ವರ್ಷಗಳಿಂದ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಹಾಗೂ ರಸ್ತೆಯ ಮಧ್ಯೆ ವಿದ್ಯುತ್ ಕಂಬಗಳು ಹಾಗೂ ಫುಟ್ಪಾತ್ ಕಾಮಗಾರಿಯ ಕಡೆಗೆ ಯಾವುದೇ ರೀತಿಯ ಗಮನ ಕೊಡೋದೇ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡಿ ಇವರ ವತಿಯಿಂದ ಲೋಕೋಪಯೋಗಿ ಇಲಾಖೆಗೆ ಮನವಿಯನ್ನ ಮಾಡಿದರು. ಒಂದು ವೇಳೆ ಕೆಲಸ ಪೂರ್ಣಗೊಳ್ಳದಿದ್ದರೆ ತಡಸ ಗ್ರಾಮದ ಮುಖ್ಯ ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಿ ಹೊರಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಅನೇಕ ತಡಸ ಗ್ರಾಮಸ್ಥರು ರೈತರು ವಿವಿಧ ಸಂಘಟನೆಯವರು ಏನು ಆ ಸಾರ್ವಜನಿಕರು ಮನವಿ ಕೊಟ್ಟರು. ಅದರ ಆಧಾರದ ಮೇಲೆ ಸರ್ಕಾರ ಅಲ್ಲಿ ರಸ್ತೆ ಮಂಜೂರು ಮಾಡಿಕೊಟ್ಟು ಆ ಮಂಜೂರು ಮಾಡಿಕೊಟ್ಟಂಥ ರಸ್ತೆ ಸುಮಾರು ವರ್ಷಗಳ ಕಳೆದೋಗ್ಬಿಟ್ಟು ಈಗಾಗಲೇ ಸುಮಾರು ಸಲ ನಮ್ಮ ತಾಲೂಕು ಅಧ್ಯಕ್ಷರಾಗ್ತದೆ ನಮ್ಮ ಸಂಘಟನೆ ಕಾರ್ಯಕರ್ತರಾಗ್ತದೆ ಹೋರಾಟ ಮಾಡಿ ಇದ್ರ ಬಗ್ಗೆ ಏನೋ ಒಂದು ರಸ್ತೆ ತಂದುಕೊಂಡು ಸರ್ಕಾರ ರಸ್ತೆ ಮಾಡ್ತಾರೆ. ಆ ಏನು ಗುತ್ತಿಗೆ ತಗೊಂಡು ಆ ಕಾಮಗಾರಿ ಮಾಡುವಂಥ ಆ ಗುತ್ತಿಗೆದಾರ ಅದನ್ನು ಕಾಮಗಾರಿ ಪೂರ್ಣಗೊಳಿಸ್ತಾರೆ. ಸಂಪೂರ್ಣ ಮೇಲ್ನೋಟಕ್ಕೆ ನೀವು ಹೋಗಿ ಅಲ್ಲಿ ರಕ್ಷಣೆ ಮಾಡಿ ಹೋಗಿರೇನು ಸಾಯ್ಬಲ್ಲಿ ಹೋಗಿರೇ ಇಲ್ಲ ಹೋದ್ರೆ AW ಅವ್ರು ಹೇಳ್ರಿ ಸರ್ ಅಲ್ಲಿ ಹೋದ್ರೆ ಕಾಮಗಾರಿ ಆಯ್ತು, ವಿದ್ಯುತ್ ಕಂಬಗಳು ಆಯ್ತು, ಆಮೇಲೆ ಈ ಕಟ ಏನು ಪ್ಲಾಟ್ಫಾರ್ಮ್ಗಳು ಅದಾವ ಅವು ಯಾವ ವ್ಯವಸ್ಥೆ ಸರಿಯಾಗಿದೆ. ಕಾಮಗಾರಿ ಸಂಪೂರ್ಣ ಕರೆಕ್ಟಾಗಿದೆ. ಆತನಿಗೆ ಆಸಕ್ತಿ ಇದೆಯೋ ಗೊತ್ತಿಲ್ಲ. ಅವನಿಗೆ 15 ದಿನ ನಮ್ಮ ಸಂಘಟನೆಯಿಂದ ನಾವು ಕಾಲಾವಕಾಶ ಕೊಡ್ತಾ ಇದ್ದೀವಿ. ಏನು ಆ ಕಾಮಗಾರಿ ಪೂರ್ಣಗೊಳಿಸಿ ಕಾಮಗಾರಿ ಚಾಲನೆ ಕೊಟ್ಟು ಕಾಮಗಾರಿ ಏನು ಎಲ್ಲೆಲ್ಲಿ ಕಳಪೆ ಆಗೈತಿ, ಎಲ್ಲೆಲ್ಲಿ ಕಾಮಗಾರಿ ಇನ್ನೇನು ಸ್ಟಾಪ್ ಆಗೈತಿ, ನಾವು ಅಷ್ಟು ಕಾಮಗಾರಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಗಜಪಡೆ ವತಿಯಿಂದ ಅಹೋರಾತ್ರಿ ಧರಣಿಯನ್ನು ತಮ್ಮ ಕಾರ್ಯಾಲಯಗಳಿಗೆ ಇಟ್ಕೋಬೇಕಾಗ್ತದೆ. ಇಲ್ಲ ಅಂತ ಅಂದರೆ ಅವನಿಗೆ ಆಸಕ್ತಿ ಇಲ್ಲ ಅಂದ್ರೆ ಆ ಮನುಷ್ಯನ ಕಪ್ಪು ಪಟ್ಟಿ ಸೇರಿಸಿ ಆ ಸಂಘಟನೆ ಆ ಇದರಿಂದ ಟೆಂಡರ್ನಿಂದ ಹೊರಗೆ ಕಳಿಸ್ಬೇಕು. ಬೇರೆ ಆಸಕ್ತಿ ಇರೋದು ಬರ್ತಾರೆ, ಕಾಮಗಾರಿ ಮಾಡ್ತಾರೆ. ಸಾಹೇಬ್ರ ಸರ್ಕಾರದಿಂದ ನಾವು ಅನೇಕ ಹೋರಾಟ ಮಾಡ್ಕೊಂತ ಬಂದಾಗ ಏನೋ ಸರ್ಕಾರ ಆತ ಕಡೆ ಮನಸ್ಸು ಮಾಡಿ ಒಂದು ರಸ್ತೆ ಮಾಡಿರ್ತದೆ. ಸುಮಾರು ವರ್ಷದ ಹೋರಾಟ ಮಾಡಿರ್ತಾರೆ. ಅಂಥವರಲ್ಲಿ ಕಾಮಗಾರಿ ಗುತ್ತಿಗೆದಾರ ಪಡೆದಂತನು ಕಾಮಗಾರಿ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಿದ ಅಂತಂದ್ರೆ ಈಗಾಗಲೇ ನೋಡಿ ಬರೋದು ಯಾವ ಆಕ್ಸಿಡೆಂಟು ಆ ಆಗ್ತದ. ಹಿಂಗಿರುವಾಗ ನೀವು ಕಾಮಗಾರಿ ಅವ್ರಿಗೆ ಆಸಕ್ತಿ ಇದ್ರೆ ಅವ್ರಿಗೆ ಮಾಡಕ್ ಕೊಡಿ. ಆಸಕ್ತಿ ಇಲ್ಲ ಅಂತಂದ್ರೆ ಅವ್ರು ಮತ್ತೆ ಆಸಕ್ತಿ ಇಲ್ಲ. ಈ 15 ದಿನದೊಳಗಾಗಿ ಕಾಮಗಾರಿ ಆಗಲಿಲ್ಲ, ಚಾಲನೆ ಕೊಡಲಿಲ್ಲ ನೀವು ಅಂತಂದ್ರೆ ನಮ್ಮ ಸಂಘಟನೆ ಇಲ್ಲೇ ಶಾಮೀನ್ ಹಾಕ್ಯಂದು ಅವನಿಗೆ ಕಪ್ಪು ಪಟ್ಟಿ ಸೇರಿಸೋ ಮಟ್ಟ ನಾವು ಗಮನಕ್ಕೆ ಬಿಡಲ್ಲ ಅಂತ ಯಾಮಿ ಕಡೆ ಎದ್ದು ಪ್ರಶ್ನೆನೇ ಇಲ್ಲ. ಇದನ್ನು ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ. ಆ ಕಾಮಗಾರಿಗೆ ಸಂಬಂಧಪಟ್ಟಂತ ಬಿಲ್ ಪೂರ್ತಿ ಪ್ರಮಾಣದ ಆಗೈತಿ ಇಲ್ಲ, ಯಾವುದಿಲ್ಲ ನೋಡ್ರಿ. ಗುತ್ತಿಗೆದಾರರಿಗೆ ಮತ್ತೊಮ್ಮೆ ನಿರ್ದೇಶನ ನೀಡಿ 15 ದಿವಸದೊಳಗೆ ಕಾಮಗಾರಿ ಪೂರ್ಣ ಆಗ್ತದೆ ಸಾಹೇಬ್. ಇಲ್ಲಾಂದ್ರೆ ನಾವು ಆವರಾತ್ರಿ ಧರಣಿ ಅನ್ಕೊಂತೀವಿ. ಮುಂದೆ ಆಗೋ ಎಲ್ಲ ಅನಾಹುತಿಗೆ ನೇರವಾಗಿ ನಿಮ್ಮ ಇಲಾಖೆನ ಹೊಣೆ ಆಗ್ತೈತ್ರಿ. ಸ್ಪಷ್ಟವಾಗಿ ನೀವು ಸರ್ಕಾರಕ್ಕೆ ನಾವು ಕೊಡ್ತಿರೋಂಥ ಮಾಹಿತಿ ಕೊಡಬೇಕಂತೇಳಿ ವಿನಂತಿ ಮಾಡ್ತೀವಿ. ಪ್ರಭಾಕರ್ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.